ಐ ಐ ಓಕೆ ಆರು ಸೈಕ್ಲಿಂಗು ಆಮೇಲೆ ವಿಡಿಯೋಸ್ ಮಾಡೋದು ಬ್ಲಾಗಿಂಗ್ ಮಾಡೋದು ಎಲ್ಲ ಇದೆರಡು ವರ್ಷ ಆಗಿತ್ತು. ನನಗೆ ಹೋದ ವರ್ಷ ಆಕ್ಸಿಡೆಂಟ್ ಆಯಿತು. ಇದು ಬೋನ್ ಫ್ರ್ಯಾಕ್ಚರ್ ಆಗಿದೆ, ದೊಡ್ಡದೇ ಆಪ್ರೇಷನ್ ಆಯಿತು. ಆಮೇಲಿಂದ ಒಂದು 4-5 ತಿಂಗಳು ರೆಸ್ಟ್ ತಗೊಂಡೆ. ಈಗ ಮತ್ತೆ ಸೈಕ್ಲಿಂಗ್ ಎಲ್ಲ ಶುರು ಮಾಡ್ತೀನಿ. ಬಟ್ ಎಲ್ಲ ಹೊರಗಡೆ ಹೋಗ್ತಾ ಇದೆ, ಮುಂಚೆ ಎಲ್ಲ ಹೋಗ್ತಾ ಇದ್ದೆ. ಸೈಕಲ್ ತಳ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೈಕಲ್ ಒಂಥರ ನಿಲ್ಲಿಸಿ ನಡ್ಕೊಂಡು ಹೋಗ್ತಾರೆ. ಇಲ್ಲ ಅದು ಮೋಟ್ರ್ ಹಾಕಿರ್ತಾರೆ, ಕರೆಂಟ್ ಎಳಿತಾ ಇರುತ್ತೆ, ಹಂಗಾಗಿ ಅವು ಶಬ್ದ ಮಾಡ್ತಾ ಇರ್ತದೆ.
ನವಿಲು ಅಲ್ಲಿ ಕಾಣಿಸೋದಲ್ಲ, ಅಲ್ಲೇ ಇದಾವೆ ನೋಡಿ, ಆ ಬಂಡೆ ಮೇಲಲ್ಲ. ಹಾಂ, ಹೊಡೋದಲ್ಲ ಈಗ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಂತಂದ್ರೆ ಹೋಗೋಣ, ದಾರಿ ಹೀಗಿದೆ, ಹೋಗ್ಬೋದು, ಪರವಾಗಿಲ್ಲ. ಹಾಂ, ಗುಡ್ಡ ಹತ್ತುತ್ತಾ ಇದ್ದೀವಿ. ದಾರಿ ಯಾವುದಂತ ಗೊತ್ತಾಗ್ತಾಯಿಲ್ಲ ಸರಿಗೆ. ಎಡಕ್ಕೆ ಹೋಗುತ್ತೆ ಗುಡ್ಡಕ್ಕೆ, ಬಲಕ್ಕೆ ಹೋಗುತ್ತೆ ದೇವಸ್ಥಾನಕ್ಕೆ ಅಂತಂದ್ರು, ಹೊಲದೊಳಗಡೆ ಹೋಗುತ್ತೆ ಅಂತಂತ ಹೇಳಿದ್ರು. ನೋಡ್ತಾಯಿದ್ದೀನಿ, ಕಡ್ದಾಗಿದೆ, ಟ್ರೈ ಮಾಡುವ ಹತ್ತಕ್ಕೆ. ಇವತ್ತು ಸೈಕ್ಲಿಂಗ್ ಕಮ್ ಟ್ರೆಕ್ಕಿಂಗ್ ಆಗ್ತದೆ ಅಂತ ಹೇಳ್ತಿದ್ರು ನಮ್ಮ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ ಅವ್ರು, ಪುಷ್ಪಾ ಮೇಡಮ್ ಅವರು. ಇದೆಯಲ್ಲ ಇಲ್ಲೇ ಕಾಲ್ದಾರಿ. ಹಾಂ, ಓಡಾಡಿದ್ದಾರೆ ಸ್ವಲ್ಪ ಜನ, ಹಂಗಾಗಿದೆ ದಾರಿ. GoPro ಸ್ಟಾಪ್ ರೆಕಾರ್ಡಿಂಗ್. ಹಾಂ, ಅಬ್ಬಾ ಅಲ್ಲಿ ಬಂಡೆ ಇತ್ತು, ಹತ್ತಕ್ಕಾಗಲಿಲ್ಲ. ಇಲ್ಲಿ ಯಾರೋ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಓಕೆ, ಇಲ್ಲ ತಣ ಅಂತ ಈ ಕಡೆ ಬಂದು ಹತ್ಕೊಂಡು ಮುತ್ತುರಾಯ ಸ್ವಾಮಿ ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀವಿ. ಮುತ್ತುರಾಯನ ದೇವಸ್ಥಾನ ಮತ್ತು ಮುತ್ತುರಾಯನ ಬೆಟ್ಟ ತುಂಬ ಸ್ಟೀಪಾಗಿದೆ. ನಾವು ತುಂಬ ಕಷ್ಟಪಡ್ತಾಯಿದ್ದೀವಿ, ಆದರೆ ಅಲ್ಲೊಂದು ಡಾಗಿದೆ, ಕಷ್ಟನೇ ಇಲ್ಲ, ಆರಾಮಾಗಿ ಹೋಗ್ತಾಯಿದೆ ನೋಡೋದ. GoPro ಸ್ಟಾಪ್ ರೆಕಾರ್ಡಿಂಗ್. ನೋಡಿ ಅವನು ಕಷ್ಟನೇ ಪಡೋಂಗಿಲ್ಲ, ಹತ್ಕೊಂಡು ಹೊಡೋಗ್ತಾ ಇದ್ದಾನೆ. ನೋಡೋಕೆ ಭಾಳ ಚೆನ್ನಾಗಿದೆ ಇಲ್ಲೆಲ್ಲ, ಗುಡ್ಡ ಹತ್ತಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್. ಸಖತ್ತ ನಿದ್ದೆ ಬರ್ತೀವತ್ತು. ಸ್ವಲ್ಪ ಲೆಂತಿ ರೂಟು, ಆ ಸೈಡ್ ಬಂಡೆಗಳ ಹತ್ರ ಕಡಿಮೆ ಚಿಕ್ಕ ರೂಟ್ ಇತ್ತು, ಬಟ್ ರಿಸ್ಕ್ ಇತ್ತು ಅಲ್ಲಿ. ಇಲ್ಲಷ್ಟು ರಿಸ್ಕ್ ಇಲ್ಲ, ಬಟ್ ಸ್ಲೋಪ್ ಜಾಸ್ತಿ ಇದೆ. ಹಾಗಾಗಿ ಮುತ್ತುರಾಯ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಕತ್ಕೊಂಡು ಹೋಗ್ತಾಯಿದ್ವಿ. ಕನಕಪುರ ರೋಡಲ್ಲಿರೋ ರಾವ್ಗಡ್ಲು ಅಂತ ಊರಿದೆ. ರಾವ್ಗಡ್ಲು ಊರಿಂದ ಒಂದು 2 ಕಿಲೋಮೀಟ್ರ್ ದೂರನೂ ಇಲ್ಲ, ಇದು ಆ ಥರದಲ್ಲೇ ಇದೆ. ಫೆಬ್ರವರಿ ತಿಂಗಳು ಕೊನೆಗೆ ಬಂದಿದ್ದೀವಿ. ಬೇಸಿಗೆ ಆದ್ದರಿಂದ ಹುಲ್ಲೆಲ್ಲ ಒಣಗಿದೆ. ಯಾರೋ ಪುಣ್ಯಾತ್ಮರು ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡು. ಕ್ವಾರಿನೂ ಇದೆ ಭಾಳವಷ್ಟಿಲ್ಲೇ. ಪೇಡ್ಗಳೆಲ್ಲ ಸಖತ್ತ ತೆಗೆದಿದ್ದಾರಲ್ಲ ನೋಡಿ, ಕ್ವಾರಿ ತೆಗಿತಾನೆ ಇದ್ದಾರೆ. ಬೆಟ್ಟ ಹತ್ತದ ಮೇಲೂ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದೇ ರೋಡು. GoPro ಸ್ಟಾಪ್ ರೆಕಾರ್ಡಿಂಗ್. ಹಾಂ, ಒಂದು ಅರ್ಧ ಗಂಟೆಯಿಂದ ಹತ್ತುತ್ತಾ ಇದ್ದೀನಿ, ಬೆವರು ಕಿತ್ಕೊತಾ ಇದೆ. ಸಮಾಪಿದೆ ಇದು. ಕೆಲವರು ಬೈಕಲ್ಲೆಲ್ಲ ಹೋದರು, ಇವತ್ತಿದೆ ಕಾಲಿಗೆ ಮಂಜ, ಸಖತ್ತಾಗಿ ನೋಡ್ತೆ. ಹಾಂ, ಭಾಳ ದಿವಸದ ನಂತರ ಹತ್ತಾಯಿದ್ದೀನಿ. ಹಾಂ, ಇನ್ನೇನೊಂದು ಸ್ವಲ್ಪ ದೂರ ಬಂದು ಅನಿಸುತ್ತೆ, ಹೋಗೋಣ. ಹಾಂ, ಇಲ್ಲಿ ಹತ್ಬೇಕು ನೋಡ್ರಿ, ಎಲ್ಲ ಫ್ಯಾಟ್ ಕರ್ಗೋಗ್ಬಿಡುತ್ತೆ. ಹಾಂ, ಬೆಂಗಳೂರಿಗೆ ಹತ್ರನೇ ಇದೆ, ದೂರನೇ ಏನಿಲ್ಲ. ಸುಮಾರು ಜನ ಹುಡುಗರೆಲ್ಲ ಬರ್ತಾರೆ. ಹಾಂ, ಓಹ್ ನೋಡಿ
ಹತ್ತ ಬೆಟ್ಟ ಆಲ್ಮೋಸ್ಟ್ ಹತ್ತಿದೆ. ಬೆಟ್ಟದ ಮೇಲಿನ ವ್ಯೂ. ಬೆಂಗಳೂರೇ ಕಾಣಿಸುತ್ತೆ ಇಲ್ಲಿಂದ. ನವಿಲಂತೂ ವಿಪರೀತವಾಗಿದ್ದಾವೆ, ಅವೇ ಸೌಂಡ್ ಮಾಡ್ತಾಯಿರ್ತವೆ ಹೊತ್ತು ಬರ್ಬೇಕಾರೆ. ಸಿವಿಕ್ ಸೆನ್ಸ್ ಅಂತ ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಹಾಕಿದ್ರು ನೋಡಿ, ಯಾವ ಥರ ಇದೆ ಸಿವಿಕ್ ಸೆನ್ಸ್ ಇಲ್ಲಿವರೆಗೆ. ಉಪೇಂದ್ರ ಒಂದು ಫಿಲಮಲ್ಲಿ, ರಕ್ತ ಕಣ್ಣೀರೋ ಫಿಲಮಲ್ಲಿ ಒಂದು ಭಾಷಣ ಮಾಡ್ತಾನೆ, ತುಂಬ ಇಷ್ಟವಾದ ಭಾಷಣ ನನಗೆ ಅದು. ಏನೇನೋ ಇದೆ. ಹಾಂ ಬಂದು ರೈಟ್. ಹಾಂ ಆ ಸೈಡೆಲ್ಲ ಇರ್ಬೇಕು ಮೇಡಮ್. ಇದೇ ಎರಡು ಎಂಥಪ್ಪ ವಿಗ್ರಹಗಳು. ಹಾಂ ಅದು ಕೆಳಗಡೆ ಕಾಣಿಸ್ತಾ ಇರಲಿಲ್ಲ, ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ. ದೇವಸ್ಥಾನ ಇದೆ ಸಣ್ಣದು ಇಲ್ಲಿದೆ ಅಲ್ಲ, ಅದ್ರ ಎದುರುಗಡೆಗೆ ಎರಡು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಇದೇನಪ್ಪ ತಿಂಡಿ ಮಾರ್ತಾ ಇದ್ದಾರಾ ಅಥವಾ ಹೇಗೆ? ಫೋಟೋ ಒಂದು ಬಿಸಿಲೊಳಗೆ ಚೆನ್ನಾಗಿದೆ ಕುಂತೇಳಿ ಮೇಡಮ್. ಹಾಂ ಹೋಗಿ ಬರೋಣ, ಇವರೆಲ್ಲ ಸ್ವಲ್ಪ ಅಷ್ಟರೊಳಗೆ ಇನ್ನೂ ಜಾಸ್ತಿ ಆಗ್ತಾರಂತ. ಹಾಂ ಬನ್ನಿ ತಕ್ಕಂಡೇ ಹೋಗ್ಬಿಡೋಣ. ಶ್ರೀ ಬೆಟ್ಟದ ಮುತ್ತುರಾಯ ಸ್ವಾಮಿ. ಇಲ್ಲೊಂದು ಕೆರೆ ಇದೆ ಅಂತ ತೋರಿಸಿದ್ರು. ಹಾಂ ಇರ್ಬೋದು, ನೀರಿಲ್ಲದೆ ಹೋಗಿರ್ಬೋದು. ಹಾಂ ಊರ ಹೆಸರೇನು? ಹಾಂ ಈಗ ಬಂದು ಯಾವ ಊರು ಅನ್ಸುತ್ತೆ. ಈಗ ಹೋಗ್ಬೇಕು ಅಂತಂದರೆ ಮೋಸ್ಟ್ಲಿ ಇಲ್ಲಿ ತರಳು ಬರುತ್ತಲ್ಲ, ತರಳು ಇಲ್ಲೇ ಅನಿಸುತ್ತೆ ಹತ್ರದಲ್ಲೇ. ಹಾಂ